ಅದರ ಪ್ರಕಾರ ಈಗ ಬಂದಿರುವಂಥ ಮಾಹಿತಿ ಅಂಗನವಾಡಿಯವರಿಗೆ ಕೇವಲ 1,000 ರೂಪಾಯಿ, ಸಹಾಯಕಿಗೆ 750 ರೂಪಾಯಿ ಕೊಟ್ಟಿದ್ದಾರೆ. ಇದು ನಮಗೆ ಸಮಾಧಾನ ಇಲ್ಲ. ಅಂದರೆ ಇವತ್ತು ಅವರು ನುಡಿದಂತೆ ನಡೆಯುತ್ತೇವೆ ಅಂತ ಹೇಳ್ತಾ ಇರೋದು, ಯಾವುದೇ ನೀತಿಗಳಲ್ಲಿ ಮತ್ತು ಅವರ ಕಾರ್ಯಾಚರಣೆಯಲ್ಲಿ ಆ ಮಾತುಗಳು ಕಾಣಿಸ್ತಾ ಇಲ್ಲ. ಈಗ ಅಂಗನವಾಡಿ ವರ್ಕರ್ಸು ಮುಖ್ಯವಾಗಿ ಕೇಂದ್ರ ಸರ್ಕಾರ ನಮಗೆ ಬಜೆಟಲ್ಲಿ ಅನುದಾನಗಳನ್ನು ನಿಗದಿ ಮಾಡಬೇಕಾಗಿತ್ತು, ಗೌರವಧನ ಹೆಚ್ಚಳ ಮಾಡಬೇಕಾಗಿತ್ತು. ಆ ಸರ್ಕಾರನೂ ಕೂಡ ಹೆಚ್ಚಳ ಮಾಡಲಿಲ್ಲ. ರಾಜ್ಯ ಸರ್ಕಾರ ಕನಿಷ್ಠ ಅವರು ಅಧಿಕಾರಕ್ಕೆ ಬರುವ ಮುನ್ನ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಸಮಯದಲ್ಲಿ ಅವರ ಎಲ್ಲ ಭಾಷಣಗಳಲ್ಲೂ ಕೂಡ ಅಂಗನವಾಡಿಯವರಿಗೆ ಮತ್ತು ಬಿಸಿಯೂಟದವರಿಗೆ ಸಂಬಳವನ್ನು ಹೆಚ್ಚಳ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದರ ಪ್ರಕಾರ ಈಗ ಬಂದಿರುವಂಥ ಮಾಹಿತಿ ಅಂಗನವಾಡಿಯವರಿಗೆ ಕೇವಲ 1,000 ರೂಪಾಯಿ, ಸಹಾಯಕಿಗೆ 750 ರೂಪಾಯಿ ಕೊಟ್ಟಿದ್ದಾರೆ. ಇದು ನಮಗೆ ಸಮಾಧಾನ ಇಲ್ಲ. ಯಾಕಂದರೆ 4,000 ರೂಪಾಯಿ ಅವರು ವೇತನ ಹೆಚ್ಚಳಕ್ಕೆ ಅಶ್ಯೂರೆನ್ಸ್ ಕೊಟ್ಟಿರೋದು. ಅರೆ 4,000 ರೂಪಾಯಿಯಲ್ಲಿ ಈಗ ಆಲ್ರೆಡಿ ಇದು 3ನೇ ಬಜೆಟ್ಟು ಮಾನ್ಯ ಸಿದ್ದರಾಮಯ್ಯವರು ಮಂಡನೆ ಮಾಡ್ತಾ ಇರೋದು, ಸಂಪೂರ್ಣ ಬಜೆಟ್. ಇನ್ನು ಇರೋದೇ 2 ಬಜೆಟ್. ಈಗ ನಾವೇನು ಹೇಳ್ತಾ ಇದ್ದೀವಿ, ಆಯಿತು ಪ್ರತಿ ಬಜೆಟಲ್ಲೂ ಕೂಡ ಅಟ್ಲೀಸ್ಟ್ 1,000 ರೂಪಾಯಿ ಆದರೂ ಹೆಚ್ಚಳ ಮಾಡ್ಕೊಂಡು ಬನ್ನಿ ಅಂತ. ಹೋದ 2 ಬಜೆಟಲ್ಲೂ ಕೂಡ 1 ರೂಪಾಯಿನೂ ಕೂಡ ಹೆಚ್ಚಳ ಮಾಡಲಿಲ್ಲ. ಕನಿಷ್ಠ ಈ ಒಂದು ಬಜೆಟಲ್ಲಾದರೂ ಒಂದು 2,000 ರೂಪಾಯಿ ಮಾಡ್ತಾರೆ ಅಂತೇಳಿ ನಮ್ಮ ನಿರೀಕ್ಷೆ ಇತ್ತು. ಆದರೆ ನಮ್ಮ ನಿರೀಕ್ಷೆ ಪ್ರಕಾರ ಅವರು ಮಾಡಲಿಲ್ಲ. ಇದು ನಮ್ಮನ್ನು ತುಂಬ ಅಪ್ಸೆಟ್ ಮಾಡಿದೆ ಮತ್ತು ಇದು ನಮಗೆ ಸಮಾಧಾನ ಇಲ್ಲ. ಇವತ್ತು ಹೋರಾಟ ಮಾಡ್ತಾ ಇದ್ರೂ ಕೂಡ ಹೋರಾಟಗಳಿಗೂ ಕೂಡ ಯಾವುದೇ ರೀತಿಯ ಗೌರವ ಇಲ್ಲದ ರೀತಿಯಲ್ಲಿ ಅದನ್ನು ಪರಿಗಣನೆ ಮಾಡೋದನ್ನು ನಾವು ಒಪ್ಪುವುದಿಲ್ಲ. ಹಾಗಾಗಿ ನಮ್ಮ ಹೋರಾಟ ಇವತ್ತು ತೀವ್ರವಾಗುತ್ತೆ. ಅಂದರೆ ನಾವು CITU ನೇತೃತ್ವದಲ್ಲಿ ಮುಖ್ಯವಾಗಿ 4 ಪ್ರಮುಖ ಪ್ರಶ್ನೆಗಳ ಆಧಾರದಲ್ಲಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದು. ಒಂದು, 36,000 ರೂಪಾಯಿ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ ಘೋಷಣೆ ಮಾಡಬೇಕು. ಈಗ ಈ ಕನಿಷ್ಠ ವೇತನ ಅನ್ನೋದು ನಮ್ಮ ರಾಜ್ಯದ ಸುಮಾರು 1 ರಿಂದ 1.5 ಕೋಟಿ ಜನರಿಗೆ ಅನ್ವಯವಾಗುವಂಥ ಒಂದು ವಿಚಾರ. ಇವತ್ತು ಆ ವೇತನವನ್ನು ಪರಿಷ್ಕರಣೆ ಮಾಡಿದ್ರೆ ಮಾಲೀಕರು ಬಂಡವಾಳ ಹಾಕುವುದಿಲ್ಲ ಅನ್ನುವಂಥ ಭೀತಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಕಾಡ್ತಾ ಇದೆ. ಬೇರೆ ಬೇರೆ ಕಾರಣಗಳನ್ನ ಒಡ್ಡಿ ಅದನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ನಿನ್ನೆ ಮಾನ್ಯ ಕಾರ್ಮಿಕ ಸಚಿವರು ಇಲ್ಲಿ ಹೋರಾಟದ ಸ್ಥಳಕ್ಕೆ ಬಂದಿದ್ದರು. ಅವರು ಏಪ್ರಿಲ್ ತಿಂಗಳಲ್ಲಿ ನಾವು ಇದನ್ನು ಅನೌನ್ಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅರೆ ನಾವು ಕೇಳ್ತಾ ಇರೋದು 36,000, ಅವರು ಎಷ್ಟು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಎರಡನೇದು, ಗುತ್ತಿಗೆ ಕಾರ್ಮಿಕರಿಗೆ ಸಂಬಂಧಪಟ್ಟು ನಾವೊಂದು ಪರ್ಮನೆಂಟ್ ಸ್ಟೇಟಸ್ ಆ್ಯಕ್ಟನ್ನು ತರಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಅವರು ಯೋಚನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಹಲವಾರು ಬೋರ್ಡ್ಗಳನ್ನು ಇವತ್ತು ಅವರು ಪ್ರಾರಂಭ ಮಾಡಿದ್ದಾರೆ. ಆದರೆ ಅದು ಯಾವುದೇ ಬೋರ್ಡುಗಳು ಕೂಡ ಸತ್ತ ಮೇಲೆ ಅದಕ್ಕೆ ಬೆನಿಫಿಟ್ ಇದೆ. ಜೀವಂತವಾಗಿರುವಂಥ ಕಾರ್ಮಿಕರಿಗೆ ಯಾವುದೇ ರೀತಿಯ ಬೆನಿಫಿಟ್ ಅದರಲ್ಲಿಲ್ಲ. ಅದಕ್ಕೆ ಅನುದಾನಗಳನ್ನು ಕೊಟ್ಟು ಬದುಕಿರುವಂಥ ಕಾರ್ಮಿಕರಿಗೂ ಕೂಡ ಕೆಲಸದ ಸಮಯದಲ್ಲಿ ಏನಾರು ಆಕ್ಸಿಡೆಂಟ್ ಆಯಿತು ಅಂದರೆ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಮತ್ತು ರಜೆ ಮತ್ತು ಆಸ್ಪತ್ರೆ ಸೌಲಭ್ಯ ಇದೆಲ್ಲವನ್ನು ಕೂಡ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು 4ನೇ ಅಂಶ ಇದು ಸ್ಕೀಮ್ ವರ್ಕರ್ಸದು. ಹಾಗಾಗಿ ಬಂದಿದ್ದಾರೆ. ಮೊದಲನೇ ದಿನ ನಮ್ಮ ಇವರು ಲೇಬರ್ ಕಮಿಷನರ್ ಬಂದಿದ್ದರು, ಗ್ರಾಮ ಪಂಚಾಯತಿ ನೌಕರ ಹೋರಾಟದ ದಿನ. ಆಮೇಲೆ 2ನೇ ದಿನ ಬಿಸಿಯೂಟದ್ದು ಅವರ ಆಯುಕ್ತರು ತ್ರಿಲೋಕ್ ಚಂದ್ರ ಅವರು ಬಂದಿದ್ದರು. ಆಮೇಲೆ 3ನೇ ದಿನ ಕಟ್ಟಡ ಕಾರ್ಮಿಕರದ ಕಲ್ಯಾಣ ಮಂಡಳಿಯ CEO ಅವರು ಬಂದಿದ್ದರು. 5ನೇ ದಿನ 4ನೇ ದಿನ ಇವರು ಕಾರ್ಮಿಕ ಸಚಿವರು ಬಂದಿದ್ದರು. ಇವತ್ತು ನಮ್ಮ ಸಚಿವರು ಬರ್ಬೋದು ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ನೋಡೋಣ, ಅವರು ಬರೋವರೆಗೂ ಕಾಯ್ತೀವಿ. ಇಲ್ಲಾಂದರೆ ನಮ್ಮ ಹೋರಾಟದ ಸ್ಟ್ರಾಟಜಿ ಬದಲಾಗತ್ತೆ. ಅಂದರೆ ಇವತ್ತು ಅವರು ನುಡಿದಂತೆ ನಡೆಯುತ್ತೇವೆ ಅಂತ ಹೇಳ್ತಾ ಇರೋದು, ಯಾವುದೇ ನೀತಿಗಳಲ್ಲಿ ಮತ್ತು ಅವರ ಕಾರ್ಯಾಚರಣೆಯಲ್ಲಿ ಆ ಮಾತುಗಳು ಕಾಣಿಸ್ತಾ ಇಲ್ಲ. ನಿಮ್ಮ ಈ ದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಈಗ ಬಿಫೋರ್ ಅಸೆಂಬ್ಲಿ ಎಲೆಕ್ಷನ್ BJP ಗೌರ್ಮೆಂಟ್ ಇದ್ದಾಗ ಕಾರ್ಮಿಕರ ಕೆಲಸದ ಅವಧಿಯನ್ನು 8 ರಿಂದ 10 ಗಂಟೆಗೆ ಹೆಚ್ಚಳ ಮಾಡಿದರು. ನಾವಿವತ್ತು ಅದನ್ನು ವಾಪಸ್ ತೆಗಿಬೇಕು ಅಂತ ಕೇಳಿದ್ವಿ. ಇವತ್ತು ಅವರು ಅದನ್ನು ವಾಪಸ್ ತೆಗೆಯುವ ಬದಲಿಗೆ ಅವರು ಹೇಳ್ತಾ ಇರೋದು ನಾವು ಆಪ್ಷನಲ್ ಕೊಟ್ಟಿದ್ದೀವಿ ಅಂತ. ಆಪ್ಷನಲ್ ಅಂದರೆ ನಿಮಗೆ ಗೊತ್ತಿರಬೇಕು, ಇವತ್ತು ಯಾವುದೇ ಕಂಪನಿ ವರ್ಕರನ್ನು ಕೆಲಸಕ್ಕೆ ತೊಗೋಬೇಕಂದ್ರೆ ಎಲ್ಲ ಕಂಡೀಷನ್ ಹಾಕಿರ್ತಾರೆ. ಆ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ಕೆಲಸ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಈ ಥರದೊಂದು ಸಿಂಪಲ್ ಸ್ಟ್ರಾಟಜಿನೂ ಕೂಡ ಇವತ್ತು ನಮ್ಮನ್ನಿಗೆ ಆಡಳಿತ ನಡೆಸುವವರಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ನೋವು ನಮಗಿದೆ. ಇದೇ ಮಾನ್ಯ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಈ ಕಾರ್ಮಿಕ ಕೋಡ್ಗಳು ಮತ್ತು ಈ ಒಂದು ಕೆಲಸದ ಅವಧಿಯ ವಿಚಾರಕ್ಕೆ ನಾವು ಪ್ರತಿಭಟನೆ ಮಾಡುವಾಗ ನಮ್ಮ ಹತ್ರ ಮಾತಾಡಿದ್ದಾರೆ ಅವರು. ನಾವು ನಿಮ್ಮೊಟ್ಟಿಗೆ ಇರ್ತೇವೆ, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅಮೆಂಡ್ಮೆಂಟ್ ಚೇಂಜ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬಟ್ ಇವತ್ತು ಆ ಥರದ ಯಾವುದೇ ಕೆಲಸಗಳನ್ನು ಕೂಡ ಅವರು ಮಾಡಿಲ್ಲ. ಮತ್ತು ಲೇಬರ್ ಕೋಡ್ ಈಗ ಸೆಂಟ್ರಲ್ ಗೌರ್ಮೆಂಟು ಏಪ್ರಿಲ್ 1ರಿಂದ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಸೊ ಈಗ ಏಪ್ರಿಲ್ 1ರಿಂದ ಜಾರಿ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರ ಆಲ್ರೆಡಿ ಆ ಎಲ್ಲ ಇದನ್ನು ಫ್ರೇಮ್ ಮಾಡಿ ಇಟ್ಟುಬಿಟ್ಟಿದೆ, ರೂಲ್ಸನ್ನು ಫ್ರೇಮ್ ಮಾಡಿ ಇಟ್ಟಿದೆ. ಸೊ ಹಂಗಾಗಿ ಏಪ್ರಿಲ್ 1ರಿಂದ ಅದು ಕೂಡ ಜಾರಿ ಆಗುತ್ತೆ. ಇದುವರೆಗೂ ನಮಗೇನು ಹೋರಾಟ ಮಾಡುವಂಥ ಹಕ್ಕುಗಳಿತ್ತು ಮತ್ತು ಕಾರ್ಮಿಕರು ಸಶಸ್ತ್ರಧಾರಿಗಳಾಗಿ ಕಾನೂನುಗಳ ನೆರವಿನೊಂದಿಗೆ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸ್ತಾ ಇದ್ರು. ಸೊ ಇನ್ನು ಮುಂದೆ ನಿಶಸ್ತ್ರ ಆಗುವಂಥ ಒಂದು ಸಂದರ್ಭ ನಮ್ಮ ಮುಂದೆ ಬಂದಿದೆ. ಸೊ ಈಗಲಾದರೂ ಕೂಡ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡೋದು, ಈ ಬಜೆಟಲ್ಲಿ ಕಾರ್ಮಿಕರ ಪರವಾದಂಥ ನೀತಿಗಳನ್ನು, ಧೋರಣೆಯನ್ನು ನೀವು ತಾಳಬೇಕು ಅನ್ನೋದನ್ನು ಕೂಡ ನಾವು ಈ ಚಳುವಳಿಯ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬಟ್ ಆ ರೀತಿಯ ಸೂಚನೆಗಳು ನಮಗೆ ಕಡಿಮೆ ಕಾಣಿಸ್ತಾ ಇದೆ ಅಂತೇಳಿ ಇವತ್ತಿನ ಬಜೆಟ್ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.